ಇದ್ದಾನೆ. ಈ ಎಲ್ಲದಕ್ಕೂ ಮೂಲ ಕಾರಣರಾದಂಥ ಆ ದೇವರ ಮೇಲೇನೆ ನಾವು ನಂಬಿಕೆ ಇಡಬೇಕು. ಆ ದೇವರ ಮೇಲೇನೆ ನಿರೀಕ್ಷೆ ಇಡಬೇಕು. ಆ ದೇವರ ಮೇಲೇನೆ ನಾವು ಭರವಸೆ ಇಡಬೇಕು. ನೋಡ್ರಿ, ಈ ಎರಡು ರಂಗಗಳ ವಿಷಯವಾಗಿ ಬಹಳ ಸುಂದರವಾಗಿ ಹೇಳುವಂಥ ಕಾರ್ಯವಾಗಿದೆ. ಒಂದು, ನನ್ನ ಭವಿಷ್ಯವನ್ನು ನಾನು ರೂಪಿಸಿಕೊಳ್ಳುವುದು. ಇನ್ನೊಂದು, ದೇವರು ತನ್ನ ಭವಿಷ್ಯವನ್ನು ರೂಪಿಸಲ್ಪಡುವುದು. ಇನ್ನೊಂದು, ನನ್ನ ನಿರೀಕ್ಷೆಯನ್ನು ನಾನೇ ರೂಪಿಸಿಕೊಳ್ಳುವುದು. ಇನ್ನೊಂದು, ದೇವರು ನನ್ನ ನಿರೀಕ್ಷೆಯನ್ನು ರೂಪಿಸಲ್ಪಡುವುದು. ನೋಡಿ, ಈ ಎರಡಕ್ಕೂ ಎರಡು ವಿಧವಾದಂಥ ಮಾರ್ಗಗಳಿದ್ರೂ ಆ ಮಾರ್ಗಕ್ಕೆಲ್ಲ ಒಬ್ಬನೇ ತಂದೆ ಆಗಿದ್ದಾನೆ. ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಯೇಸು ಕ್ರಿಸ್ತನ ಮೇಲೆ ಈ ವರ್ಷದಲ್ಲಿ, ಈ ಆರಂಭದ ದಿನಗಳಲ್ಲಿ, ಈ ಪ್ರಾರಂಭದ ದಿನಗಳಲ್ಲಿ ದೇವರ ಮೇಲೆ ಭರವಸೆಯನ್ನಿಟ್ಟು, ಆ ದೇವರ ಮೇಲೆ ನಿರೀಕ್ಷೆಯನ್ನಿಟ್ಟು, ಆ ದೇವರ ಭವಿಷ್ಯವನ್ನು ರೂಪಿಸಲ್ಪಡಲಿ. ಆ ದೇವರ ನಿರೀಕ್ಷೆಯಲ್ಲಿ